ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓವರ್ ಆಲ್ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಒಂದ್ ಕಡೆ ದೇವರಾಜೇಗೌಡ ಅವರ ಗಂಭೀರ ಆರೋಪ ಕೇಳಿಸ್ಕೊಂಡ್ವಿ. ಬಟ್ ಇವತ್ತು ದೊಡ್ಡ ಗೌಡರ ಬರ್ತ್ಡೇ ಸಂಭ್ರಮ ಅಂತೂ ಕಾಣಿಸ್ತಾ ಇಲ್ಲ. ಕಾರಣ ಮೊಮ್ಮಗ ಮಗನ ಈ ಪೆನ್ ಡ್ರೈವ್ ಪ್ರಕರಣದಿಂದ ಬೇಸತ್ತು ಹೋಗಿದ್ದಾರೆ ದೇವೇಗೌಡರು. ಹಾಗಾಗಿ ಅವರ ರಿಯಾಕ್ಷನ್ ಏನಾಗಿರುತ್ತೆ ಅನ್ನೋದು ಬಹಳ ಬಹಳ ಕುತೂಹಲ ಇದೆ. ಮೊಮ್ಮಗನ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ ಈಗ ಎಚ್ ಡಿ ದೇವೇಗೌಡರು. ಪ್ರಜ್ವಲ್ ಪೆನ್ ಡ್ರೈವ್ ರಿಲೀಸ್ ಹಿಂದೆ ಕೆಲವರ ಕೈವಾಡ ಇದೆ. SIT ತನಿಖೆ ಆಗಲಿ, ಆ ತನಿಖೆಯಿಂದ ಸತ್ಯಾಂಶ ಹೊರಬರಲಿ ಅಂತ ಹೇಳಿದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಪ್ರಕರಣದಲ್ಲಿ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅನ್ನೋದು ನನ್ನ ಗಮನಕ್ಕಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಜೂನ್ 4ರ ನಂತರ ನಾನು ಮಾಧ್ಯಮಗಳಿಗೆ ಮಾತನಾಡ್ತೀನಿ, ಅಲ್ಲಿ ತನಕ ಏನು ರಿಯಾಕ್ಟ್ ಮಾಡಕ್ ಹೋಗಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ರೀತಿಯಲ್ಲಿ ಅಟ್ ದ ಫಸ್ಟ್ ರಿಯಾಕ್ಷನ್ ಅಂತ ಅನ್ಸುತ್ತೆ. ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ದೇವೇಗೌಡರು ಮೌನಕ್ಕೆ ಶರಣಾಗಿದ್ರು, ಈಗ ಮಾತನಾಡಿದ್ದಾರೆ. ಈಗ ಏನು ಒಂದು ಘಟನೆ ನಡೀತಾ ಇದೆ, ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಕೋರ್ಟಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ. ಪ್ರಜ್ವಲ್ ರೇವಣ್ಣವ್ರು ಹೊರಗಡೆ ಹೋಗಿದ್ದಾರೆ. ಆ ಘಟನೆ ಬಗ್ಗೆ ಕುಮಾರಸ್ವಾಮಿಯವರು ಇಡೀ ನಮ್ಮ ಕುಟುಂಬದ ಪರವಾಗಿ ಕಾನೂನು ಏನಿದೆಯೋ, ಈ ದೇಶದ ನೆಲದ ಕಾನೂನು ಏನಿದೆಯೋ ಆ ಕಾನೂನನ್ನು ಒಂದು ವ್ಯಾಪ್ತಿನಲ್ಲಿ ಏನೇನು ಕ್ರಮ ತಗೋಬೇಕು ತೆಗೆದುಕೊಳ್ಳಿ. ಜೂನ್ 4ನೇ ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರನ್ನೂ ಕರಿತೀನಿ, ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರಿತೀನಿ. ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನೂ ಭೇಟಿ ಮಾಡಲ್ಲ. ಜೂನ್ 4ನೇ ತಾರೀಕು ಬಂದ ಮೇಲೆ ದೇವರಾಜೇಗೌಡ ಬಾಂಬ್ ಬೆನ್ನಲ್ಲೇ HDK ಅಲರ್ಟ್ ಆಗಿದ್ದಾರೆ. ಇವತ್ತು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸುವಂತ ಸಾಧ್ಯತೆ ಇದೆ. DK ಶಿವಕುಮಾರ್ ಮೇಲೆ ಬಾಂಬ್ ಸಿಡಿಸಿರೋ ದೇವರಾಜೇಗೌಡ DK ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಕೂಡ ಮಾಡಿದ್ದಾರೆ. ಈಗ ಅದರ ಮುಂದುವರಿಕೆಯಾಗಿ HD ಕುಮಾರಸ್ವಾಮಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮತ್ತೆ ವಾಗ್ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಷಡ್ಯಂತ್ರದ ಆರೋಪ ಮಾಡ್ತಾರ HDK, ಹೇಗೆ ನಡೀತು ಈ ಷಡ್ಯಂತ್ರ ಅಂತ ಅವರು ಮೊನ್ನೆಯಿಂದನೂ ಮಾಡ್ತಾನೆ ಇದ್ದಾರೆ. ಮತ್ತೆ ಅದನ್ನ ಮುಂದೆ ತಗೊಂಡು ಹೋಗ್ತಾರ, ಕೇಸನ್ನ CBIಗೆ ವಹಿಸಬೇಕು ಅಂತ HDK ಆಗ್ರಹ ಪಡಿಸುವ ಸಾಧ್ಯತೆ ಇದೆ. ಸೊ ಇದು ನೀವು ಗಮನಿಸಿದ್ರೆ ವೀಕ್ಷಕರೇ, ಚುನಾವಣೆಗೂ ಮುಂಚೆನೇ ಶುರುವಾಗಿತ್ತು ಇದೊಂದು ಬಹಳ ದೊಡ್ಡ ವಾರ್. ಇದು HDK ವರ್ಸಸ್ DKಶಿ ಅನ್ನುವಂಥದ್ದು ಪ್ರಶ್ನೆ, ಒಕ್ಕಲಿಗ ನಾಯಕತ್ವದ ಅನ್ನುವಂಥದ್ದು ಬಂದಿತ್ತು. ಕೇವಲ ಅಷ್ಟಕ್ಕೆ ಸೀಮಿತವಾಗಿಲ್ಲ, ಎರಡು ಕುಟುಂಬಗಳ ವಿಚಾರ, ರಾಜಕಾರಣದ ವಿಚಾರ, ಅನೇಕ ಆಯಾಮಗಳಿದ್ದಾವೆ ಇದರಲ್ಲಿ. ಈಗ HDK ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಇದ್ದಾರೆ ಇದರ ಹಿಂದೆ, ಇಡೀ ಇದರ ಹಿಂದೆ ಅಂತ ನೇರವಾಗಿ ಹೇಳಿಲ್ಲ, ಆದರೆ ಮಹಾನಾಯಕ ಅಂತೆಲ್ಲ ಅವರು ಆರೋಪ ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅವರು ಮಾತನಾಡಿರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡಕ್ಕೆ ನೆನ್ನೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಅದು ಇನ್ನಷ್ಟು ಈ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಏನಂದ್ರೆ ಯಾವ ಒಂದು ಬೆಂಕಿ ಕುದೀತಾ ಇದೆ ಅಂತ, ಬಾಯ್ಲಿಂಗ್ ಪಾಟ್ ಇಬ್ಬರ ನಡುವೆ ಇದೆ HD ಕುಮಾರಸ್ವಾಮಿ ಹಾಗೂ DK ಶಿವಕುಮಾರ್ ಅವರ ನಡುವೆ ಅನ್ನುವಂಥದ್ದನ್ನು ಅದು ತೋರಿಸುತ್ತೆ. ಈ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಅದಕ್ಕೆ ಮತ್ತೊಂದು ಸಾಕ್ಷಿ ಅಂತ ಹೇಳಬೇಕು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸತೀಶ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಇವತ್ತು HD ಕುಮಾರಸ್ವಾಮಿ ಏನ್ ಮಾಡ್ತಾರೆ, ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅವರು? ಫಸ್ಟ್ ಆಫ್ ಆಲ್ ಅವ್ರ ಸುತ್ತಮುತ್ತ ನೀವು ಫೀಲ್ಡ್ ಅಲ್ಲಿ ಇರ್ತೀರಾ, ನಿಮ್ಗೆ ಸೆನ್ಸ್ ಗೊತ್ತಾಗತ್ತೆ ಏನ್ ನಡೀತಾ ಇದೆ ಅನ್ನೋವಂಥದ್ದು. ಏನ್ ನಡೀತಾ ಇದೆ HD ಕುಮಾರಸ್ವಾಮಿ ಅವ್ರ ಜೊತೆ?
ಶ್ರೀಲಕ್ಷ್ಮಿ, ಈಗಾಗಲೇ ಕುಮಾರಸ್ವಾಮಿ ಅವರು ನಿನ್ನೆ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿದ್ರು. ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರನ್ನ ಸಿಲಿಸಲಿಕ್ಕೆ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು ಅನ್ನೋ ಒಂದು ಹೇಳಿಕೆಯನ್ನ ದೇವರಾಜೇಗೌಡರು ನೀಡಿದ್ರು. ಅದು ಭಾರಿ ಸಂಚಲನ ಮೂಡಿಸಿದೆ. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಅವರು ತಮ್ಮ ನಿವಾಸದಲ್ಲಿ ಇದ್ದಾರೆ. ಕಾದು ನೋಡಬೇಕು. ಅವರು ಮಧ್ಯಾಹ್ನ ಬೆಳಗ್ಗೆ 11 ಗಂಟೆ ನಂತರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇದೆ. ಈ ಹಿಂದಿನ ಕೂಡ ಕುಮಾರಸ್ವಾಮಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇದರಲ್ಲಿ ಶ್ರದ್ಧೆಯಂತೆ ಇದ್ರೆ ದೇವರಾಜೇಗೌಡರ ಜೊತೆ ಮಾತನಾಡಿರುವ ಆಡಿಯೋ ಕೂಡ ಒಂದು ಬಿಡುಗಡೆ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ. ಹೀಗಾಗಿನೇ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ. ಅದರಲ್ಲೂ ಡಿ ಕೆ ಶಿವಕುಮಾರ್ ವಿರುದ್ಧ ನೇರವಾಗಿ ಆರೋಪ ಮಾಡುವ ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಹೆಸರು ಪದೇ ಪದೇ ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರವಾಗಿ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ, ಹಣದ ಆರೋಪ ಮಾಡಿದ್ದಾರೆ, ಆಫರ್ ಕೊಟ್ಟಿದ್ರು. ನನ್ನ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ನನ್ನು ಕರೆಸ್ಕೊಂಡು ಈ ರೀತಿ ಎಲ್ಲ ಮಾತನಾಡಿದ್ರು, ಈ ಪೆಂಡ್ರೈವ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರ ಕೈವಾಡ ಇದೆ ಅಂತ ಹೇಳುವಂತ ನನಗೆ ಆಫರ್ ಕೊಟ್ಟಿದ್ರು ಅನ್ನೋ ಒಂದು ನೇರ ಆರೋಪ ಮಾಡಿರೋದ್ರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಕುಮಾರಸ್ವಾಮಿ ಅವರು ಪ್ರತ್ಯುತ್ತರವನ್ನು ನೀಡಬಹುದು. ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ.